ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಕುರಿತು ಒಂದು ಅಪ್ಡೇಟನ್ನು ಮಾಡಿದೆ. ನೀವು ರೀಸೆಂಟ್ ವಿಡಿಯೋ ಚೆಕ್ ಮಾಡೋದಾದರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ. ಎಕ್ಸ್ಟೆಂಡ್ ಆಗಿದೆ ಆ್ಯಂಡ್ ಎಕ್ಸ್ಟೆಂಡ್ ಆಗೋದಕ್ಕೆ ಸ್ಟೂಡೆಂಟ್ಸು ಏನೆಲ್ಲ ಒಂದು ಪ್ರಿಕಾಷನ್ಸನ್ನು ತಗೊಂಡಿದ್ರು ಮತ್ತೊಂದು ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸು ಮಾಡ್ತಿರುವಂತಹ ಮೋಸ್ಟ್ ಆಫ್ ದಿ ಕಮೆಂಟ್ಸು ಆ ವಿಡಿಯೋ ಕೆಳಗಡೆ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನನಗೆ ಸರ್ ನಾನು ಡಿಗ್ರಿ ಮಾಡ್ತಿದ್ದೀನಿ, ಈ ಲಾಸ್ಟ್ ಡೇಟ್ ನನಗೂ ಎಕ್ಸ್ಟೆಂಡ್ ಆಗಿದೆಯಾ, ಅಥವಾ ಸರ್ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನನಗೂ ಈ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ, SSP ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಈ ರೀತಿ ಸುಮಾರು ಮೆಸೇಜಸ್ ಅನ್ನಾದರೆ ಮಾಡ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವ್ಯಾವ ಕೋರ್ಸ್ನವರಿಗೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಏನು ಅಂತ ಹೇಳಿಬಿಟ್ಟು. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪಲ್ಲಿ ಇಲ್ಲಿ ಸ್ಟೂಡೆಂಟ್ಸು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಬಗ್ಗೆ ತುಂಬ ಡೌಟ್ಸ್ ಆದರೆ ಇದ್ದಾವೆ. ಮೊದಲಿಗೆ ನೀವು ನೋಡೋದಾದರೆ ಲಾಸ್ಟ್ ಡೇಟು ಇದೇ ತಿಂಗಳು 20ನೇ ತಾರೀಕಾದರೆ ಕ್ಲೋಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲಿಗೆ ವೆಬ್ಸೈಟಲ್ಲಾದರೆ ತೋರಿಸಿದ್ರು. ಅದಾದಮೇಲೆ ಒಂದು MBBS ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸ್ಟೂಡೆಂಟ್ಸಿಗೆ ಕರೆಕ್ಟಾಗಿ ಸ್ಕಾಲರ್ಶಿಪ್ ಆದರೆ ಸಿಗ್ತಿಲ್ಲ, ಈ ವರ್ಷ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ನೋಡಿದ್ದ ಆದಮೇಲೆ ಹೈಕೋರ್ಟ್ನು ಸಹ ಒಂದು ಡಿಸಿಷನನ್ನು ಕೊಡ್ತು. ಅದಾದಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮೊದಲಿಗೆ ಒಂದು ಡಿಪಾರ್ಟ್ಮೆಂಟಲ್ಲಾದರೆ ಅಪ್ಡೇಟ್ ಮಾಡ್ತು. ಓಕೆನಾ, ಏನಂತ ಅಪ್ಡೇಟ್ ಮಾಡ್ತು ಅಂತ ಅಂದರೆ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪು ಒಂದು ಏನಿದೆ ಇದರ ಒಂದು ಲಾಸ್ಟ್ ಡೇಟು ಅಪ್ಲಿಕೇಶನನ್ನು ಹಾಕೋದಕ್ಕೆ ಫೆಬ್ರವರಿ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 2025ರಲ್ಲಿ ಫೆಬ್ರವರಿ 15ನೇ ತಾರೀಕುವರೆಗೂ ಆದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸಲ್ಲಿ ನಿಮಗಿರೋ ಡೌಟ್ ಏನು ಅಂತ ಅಂದರೆ ಯಾವ ಕೋರ್ಸ್ನವ್ರಿಗೆ ಮಾಡಿದ್ದಾರೆ ಏನು ಅಂತ ಹೇಳಿಬಿಟ್ಟು ನೋಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸು ನೀವು PUC ಕೋರ್ಸನ್ನು ಮಾಡ್ತಿರ್ಬೋದು, ITI ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು, ಇಲ್ಲ ಇಂಜಿನಿಯರಿಂಗು, ನಾರ್ಮಲ್ ಡಿಗ್ರಿ, ಪ್ರೊಫೆಷನಲ್ ಕೋರ್ಸಸ್ಸು, LLB, MBBS ಯಾವುದೇ ಕೋರ್ಸ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಒಂದು ಲಾಸ್ಟ್ ಡೇಟನ್ನು ಹಾಕೋದಕ್ಕೆ ಫೆಬ್ರವರಿ 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ವಿಡಿಯೋ ಮಾಡಿದಾಗ ನಿಮಗೆ ವೆಬ್ಸೈಟಲ್ಲಾದರೆ ಅಪ್ಡೇಟ್ ಆಗಿರಲಿಲ್ಲ. ಈಗ ನೀವು SSP ವೆಬ್ಸೈಟಿಗೆ ಹೋಗಿ ಒನ್ಸ್ ಚೆಕ್ ಮಾಡಿ, ಅಲ್ಲಿ ನಿಮಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಆಪ್ಷನ್ ಕಾಣುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಲಿಯರ್ ಆದರೆ ಗೊತ್ತಾಗುತ್ತೆ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಹಾಕೋದಕ್ಕೆ ಸ್ಟೂಡೆಂಟ್ಸ್ಗೆ ಫೆಬ್ರವರಿ 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಸ್ಟೂಡೆಂಟ್ಸಲ್ಲಿ ಮಾಡೋ ರಿಕ್ವೆಸ್ಟ್ ಏನು ಅಂತ ಅಂದರೆ ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬಂದಿಲ್ಲ, ಇಲ್ಲ ಅಂತ ಅಂದರೆ ಅದರ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಯಾರೂ ಸ್ಕಾಲರ್ಶಿಪ್ಪನ್ನು ಹಾಕದೇ ಇರೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಗೌರ್ಮೆಂಟ್ ಯಾವಾಗಾದರೂ ಫಂಡ್ಸ್ ರಿಲೀಸ್ ಮಾಡ್ಬೋದು, ಯಾವಾಗಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಮೌಂಟ್ ಆದರೆ ಬರ್ಬೋದು. ಸೊ ನಾನು ಸ್ಟೂಡೆಂಟ್ಸಲ್ಲಿ ಮಾಡೋ ರಿಕ್ವೆಸ್ಟು ಪ್ರತಿಯೊಬ್ಬರೂ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕಿ ನಿಮಗೆ ಫೆಬ್ರವರಿ 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿರೋದು. ಇದೊಂದು ರೀತಿಯ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರು ನನಗೆ ಗೊತ್ತಿರೋ ಮಟ್ಟಿಗೆ ಈ PG ಕೋರ್ಸಸ್ ಮಾಡ್ತಾರಲ್ವ, PG CET ಮೂಲಕ ಹೋಗಿರೋಂಥ ಸ್ಟೂಡೆಂಟ್ಸು ಯಾರಿಗೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೇ ಆಗಿಲ್ಲ. ಅಂಥ ಸ್ಟೂಡೆಂಟ್ಸು ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡಿದ್ರು. ಬಟ್ ಈ ವರ್ಷ ಫೆಬ್ರವರಿವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಷ್ಟರೊಳಗಡೆ ನಿಮ್ಮ ಎಲ್ಲ ಕೌನ್ಸಿಲಿಂಗ್ಸ್ ಏನಾದರೂ ಪೆಂಡಿಂಗ್ ಇದ್ದರೆ ಕೌನ್ಸಿಲಿಂಗ್ಸು ಅಥವಾ USN ನಂಬರ್ಸು ಅಥವಾ ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ, ಇಲ್ಲ ಅಂತಂದರೆ ರಿಸಲ್ಟ್ ಬಂದಿಲ್ಲ ಅಂತಂದರೆ ಎಲ್ಲದಕ್ಕೂ ಒಂದು ಬೆಟರ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮಗೆ ಫೆಬ್ರವರಿ 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿರೋದು. ಸದ್ಯದ ಮಟ್ಟಿಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ತಿಳ್ಕೊಂಡಿರಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಅಮೌಂಟ್ ಸ್ಯಾಂಕ್ಷನ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಫಸ್ಟು ಯಾರ್ದು ಬೇಗ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗುತ್ತೆ, ಫಸ್ಟು ಯಾವ ಡಿಪಾರ್ಟ್ಮೆಂಟ್ಗೆ ಅಮೌಂಟ್ ಬರುತ್ತೆ, ಯಾವ ರೀತಿ ಬರುತ್ತೆ, ಬ್ಯಾಚ್ ವೈಸಾ, ಕೋರ್ಸ್ ವೈಸಾ, ಕಾಲೇಜ್ ವೈಸಾ ಅಂತ ಹೇಳಿಬಿಟ್ಟು ನಿಮಗೆ ಡೀಟೇಲ್ಡ್ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಸ್ಕಾಲರ್ಶಿಪ್ ಕುರಿತು ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸು ನಮ್ಮ ಒಂದು ಚಾನಲಲ್ಲಿ ಸಿಗ್ತಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಒಂದು ನಿಮಗೆ ಫೈನಲ್ ಆಗಿ ಹೇಳ್ತಿದ್ದೀನಿ ನೋಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ ಕೋರ್ಸಸ್ಸು, PUC, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗು ಎಲ್ಲ ಒಂದು ಕೋರ್ಸ್ಗಳಿಗೂ ಸಹ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹೋಗಿ ಅಪ್ಲೈನ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ನಿಮ್ಮದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ಲೈ ಆಗಿದೆಯಾ, ಇಲ್ಲ ಅಂತಂದರೆ ಅಪ್ಲೈ ಮಾಡ್ತಿದ್ದೀರಾ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಏನಾದರೂ ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ನನ್ನ ಸ್ಕಾಲರ್ಶಿಪ್ ರಿಲೇಟೆಡ್ ನನಗೆ ಡೌಟ್ ಇದೆ, ಏನೋ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಮಾಡಿದ್ದೀರ ಅಂತಂದರೆ ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಮಾಹಿತಿ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.